ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ US ವ್ಲಾಗ್. ಇವತ್ತಿನ ರೆಸಿಪಿಯಲ್ಲಿ ನಾನು ಈಸಿಯಾಗಿ ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ಬೇಗ ಆಗುವಂಥ ಕುಂಬಳಕಾಯಿ ಪಲ್ಯನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಇದು ತುಂಬ ಕಾಂಬಿನೇಷನ್ನು ಈ ಪಲ್ಯ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸತಿ ನನ್ನ ವೀಡಿಯೋ ಫುಲ್ನ ಸ್ಕಿಪ್ ಮಾಡ್ದಿರ ನೋಡಿ. ಈ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಒಂದು ಕುಂಬಳಕಾಯಿ ಬೇಕು. ನಾನು ಕುಂಬಳಕಾಯಿ ಫುಲ್ಲನ್ನು ಯೂಸ್ ಮಾಡ್ತಾಯಿಲ್ಲ, ಅದರಲ್ಲಿ ಹಾಫ್ ಭಾಗ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಒಳಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣಾಗಿ ಹಚ್ಕೊಂಡಿದ್ದೀನಿ. ಒಬ್ಬೊಬ್ಬರು ನೀರಲ್ಲಿ ಬೇಯಿಸ್ಕೊಂಡು ಈ ಪಲ್ಯನ ಮಾಡ್ತಾರೆ ಲೈಟಾಗಿ, ಒಬ್ಬರು ಅದೇ ರೀತಿ ಒಂದೇ ಸತಿ ಇದರಲ್ಲೇ ಬೇಯಿಸ್ಕೊತಾರೆ ಒಗ್ಗರಣೆಯಲ್ಲೇ. ನಾನು ಲೈಟಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಫಸ್ಟೇ. ಇವಾಗ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನ್ ಬಿಸಿ ಆದಂಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ನೀವು ಎಷ್ಟು ಎಣ್ಣೆ ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ತಿನ್ನೋರು ಸ್ವಲ್ಪ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆಲ್ಲ ಸಾಸಿವೆ ಮತ್ತು ಕಡಲೆಬೇಳೆ ಇರುತ್ತಲ್ಲ, ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಸಾಸಿವೆನ ಜಾಸ್ತಿ ಯೂಸ್ ಮಾಡಲ್ಲ, ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇದು ಚಿಟಪಟ ಅಂದ ತಕ್ಷಣ ನಾನು ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ರೀತಿ ಬೇಯಬೇಕಾಗತ್ತೆ ಎಣ್ಣೆಯಲ್ಲೇ, ಅನ್ನೋವರೆಗೂ ಈ ಥರ ಮಾಡ್ಕೋಬೇಕು ನೋಡಿ, ಬೇಯಿಸ್ಕೊತಾ ಇರಬೇಕು. ಈರುಳ್ಳಿ ಬೇಗ ಬೇಯಬೇಕಂತ ಹೇಳ್ಬಿಟ್ಟು ನಾನು ಇದ್ರ ಜೊತೆಗೆ ಉಪ್ಪು ಸ್ವಲ್ಪ ಸೇರಿಸ್ಬಿಡ್ತೀನಿ ಇವಾಗಲೇ. ಮತ್ತು ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು ಅಂತೇಳ್ಬಿಟ್ಟು ನಾನು ಇವಾಗಲೇ ಇದಕ್ಕೆ ಉಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಸೇರಿಸಿದ್ದೀನಲ್ವ, ಅದಕ್ಕೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಖಾರ ಪುಡಿನೂ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಒಬ್ಬೊಬ್ಬರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ, ಬಟ್ ನಾನು ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ಅದ್ರ ಬದಲು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ಎರಡನ್ನೂ ಉಪ್ಪು ಖಾರ ಹಾಕಿದ್ಮೇಲೆ ನಾನು ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ನೋಡಿ. ಇವಾಗ ನಂದು ಬ್ರೌನ್ ಕಲರ್ ಸ್ವಲ್ಪನೇ ಆಗ್ತಿದೆ ಬ್ರೌನ್ ಕಲರು. ಇವಾಗ ನೋಡಿ ನಂದು ಒಗ್ಗರಣೆಗೆ ರೆಡಿ ಆಗಿದೆ. ಇದಕ್ಕೆ ನಾನು ಕುಂಬಳಕಾಯಿ ಅರ್ಧ ಕಟ್ ಮಾಡಿ ಅದನ್ನು ಬೇಯಿಸ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಲೈಟಾಗಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ಲೈಟಾಗಿ ಬೇಯಿಸ್ಕೊಂಡಿದ್ದೆ, ಜಾಸ್ತಿ ಬೇಯಿಸ್ಕೊಂಡ್ರೆ ಚಟ್ನಿ ಥರ ಆಗಿಬಿಡುತ್ತೆ, ಅವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಪೀಸ್ ಥರ ಇದ್ರೇ ತಿನ್ಬೋದು ನೋಡಿ. ಇದ್ರಿಗೆ ನಾನು ಕಾಯಿ ತುರಿನ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಫ್ಲೇವರ್ಗಾಗಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೋಡಿ. ನಂದು ಯಾವುದು ಚಟ್ನಿ ಥರ ಹಾಕ್ದಿರ ಲೈಟಾಗಿ ಬೇಯಿಸ್ಕೊಂಡಿದ್ದಕ್ಕೆ ತುಂಬ ಕ್ರಿಸ್ಪಿಯಾಗಿ ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳೋದೆ. ನಾನು ಯಾಕಂದರೆ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿದ್ದೆ ಅಲ್ವಾ, ಅದಕ್ಕೆ ಇವಾಗೇನು ಜಾಸ್ತಿ ಹೊತ್ತು ಇರೋಷ್ಟಿಲ್ಲ. ಒಂದು 2 ಮಿನಿಟ್ಸ್ ಬಿಸಿ ಮಾಡಿಕೊಂಡು ಉಪ್ಪು ಖಾರ ಅಂಟ್ಕೊಳ್ಳೋವರೆಗೂ ಇದ್ರೆ ಸಾಕಾಗತ್ತೆ ನೋಡಿ. ಇವಾಗ 2 ಮಿನಿಟ್ಸ್ ಆಗಿದೆ. ನಾನು ಪರ್ಫೆಕ್ಟಾಗಿ ಬರ್ತಾ ಇದೆ ಪಲ್ಯ, ಚಟ್ನಿ ಥರ ಆಗಿಲ್ಲ ನೋಡಿ, ಪರ್ಫೆಕ್ಟಾಗಿದೆ. ಕಾಯಿ ತಿನ್ನೋಕ್ಕೆ ಸಿಗುತ್ತೆ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೀವು ಇದೇ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನಂದು ಪಲ್ಯ ರೆಡಿ ಆಗಿದೆ. ಅದನ್ನು ಬೇರೆ ಕಪ್ಗೆ ಸರ್ವ್ ಮಾಡ್ಕೊಳ್ಳೋದಷ್ಟೇ. ಓಕೆ, ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಎಲ್ಲರೂ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.